ಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನಶತಕ ಎನ್ನುವ ಗ್ರಂಥದ 80ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ನಿನ್ನೆಯ ಪ್ರಶ್ನೆಗಳಿಗೆ, ನಿನ್ನೆಯ ಸಂಶಯಗಳಿಗೆ ಈ ಒಂದು ಶ್ಲೋಕದಲ್ಲಿ ಸಂಶಯ ನಿವೃತ್ತಿಗಾಗಿ ಉಪದೇಶವನ್ನ ಮಾಡ್ತಾರ. ಅದು ಯಾಕೆ ಅಂದ್ರೆ, ಬ್ರಹ್ಮಜ್ಞಾನಿ ಆದವನು ಯಾವ ಜಾತಿಯಲ್ಲೇ ಇರಲಿ, ಯಾವ ಜಾತಿಯಲ್ಲಿ ಹುಟ್ಟಲಿ, ಆತನು ಜಾತಿ ವರ್ಣಗಳಿಗೆ ಸೀಮಿತನಾದಂಥವನು ಅಲ್ಲ. ಆತ ನಿರ್ಮಲವಾದ ಪೂರ್ಣ ಜ್ಞಾನಿ ಅಂತ ಹೇಳಿದಾಗ, ಆ ಒಂದು ಉಪದೇಶವನ್ನು ಕೇಳಿದ ನಂತರ ಇವತ್ತು ಜಗತ್ತಿನಲ್ಲಿ ಜಾತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿ ಬೆಳೆದದ. ಅಂಥ ಜಾತಿಯಲ್ಲಿ ಕೆಲವು ಜಾತಿ ಇಲ್ಲದಿದ್ದರೂ ಕೂಡ ಜ್ಞಾನಿಗೆ, ಅಂಥ ಜ್ಞಾನಿಗೆ ಆಶ್ರಮ ಆದ್ರೂ ಇರಬೇಕಲ್ಲ. ಆ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಅಂತಿದೆ, ವಾನಪ್ರಸ್ಥ ಅಂತಿದೆ, ಮತ್ತೆ ಬ್ರಹ್ಮಚರ್ಯ ಅಂತಿದೆ, ಸನ್ಯಾಸಿಗಳಂತ. ಇಷ್ಟರಲ್ಲಿ ಕೆಲವು ಜನ ಹೇಳ್ತಾರ ಸನ್ಯಾಸಿ ಆಶ್ರಮವೇ ಬಹಳ ಉತ್ತಮವಾದದ್ದು. ಆ ಕಾರಣ ಜ್ಞಾನಿಗಳಾದವರು ಸನ್ಯಾಸಿ ಆಶ್ರಮದಲ್ಲೇ ಇರಬೇಕು ಅಂತ ಆದ. ಆದರೆ ಇದು ಯೋಗ್ಯವೇ ಅಥವಾ ಅಯೋಗ್ಯವೇ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಪಾಶಃ ವಿಶ್ವಂ ಇದಂ ಪಶು ತದನುಭುಕ್ ಜೀವಾಪತಿ ತದ್ವಯೋ ನೇತಾ ಶಂಭು ಅತತ್ ಗುಣೈ ತ್ರಿಪುಟೇಪಿ ಅಸ್ಮಿನ ಪದಾರ್ಥತ್ರಯೇ ಅಂತಃಶೂಚ ಮಹಾಘಟಿ ಮಠ ಮಹಾತ್ಯೋಮ್ನಿ ಇವ ಭಿನ್ನೇತರಂ ಬ್ರಹ್ಮ ಆತ್ಮನಿ ವ್ಯತ್ಯಯಃ ಸಹ ಚಹ ಯತಿ ವ್ಯಾಧೋಸ್ತು ವಾ ಉಲ್ಕಷಃ ಅಂತ ಈ ಶ್ಲೋಕವನ್ನು ಹೇಳಿದರು. ಅದರ ತಾತ್ಪರ್ಯ ಏನು ಅಂತಂದ್ರೆ, ಇದಂ ಅಂದ್ರೆ ಈ ಜಗತ್ತು ಅಂತ ಅರ್ಥ. ಈ ಜಗತ್ತಿನಲ್ಲಿ ನಾಮ ರೂಪಾತ್ಮಕವಾದ ಪ್ರಪಂಚವೇ ಪಾಶ ಪದಾರ್ಥವು ಅಂತ. ಅಂದ್ರೆ ಈ ಜಗತ್ತು ಏನು, ಈ ಪ್ರಪಂಚ ಉಂಟು, ಈ ಪ್ರಪಂಚದಲ್ಲಿ ಇರುವಂತ ನಾಮ ರೂಪಾತ್ಮಕವಾದ ವಸ್ತುಗಳೇನಾವ ಅವೇ ಪಾಶ ಪದಾರ್ಥ ಅಂದ್ರು. ಪಾಶ ಅಂದ್ರೆ ಹಗ್ಗಿದ್ದಂಗಂತವು. ಪ್ರಪಂಚ ವಿಷಯೋಪಭೋಗಿಯಾದ ಜೀವನು ಪಶು ಪದಾರ್ಥನು. ಪಶು ಪದಾರ್ಥ ಅಂದ್ರೆ ಪಶುಗಳಿಗೆ ಒಬ್ಬ ಮಾಲೀಕ ಇದ್ದಂಗಂತ. ಈ ಪದಾರ್ಥ ದ್ವಯಗಳನ್ನ ನೇಮಿಸ ಈಶ್ವರನು ಪತಿ ಪದಾರ್ಥನು. ಈ ಪದಾರ್ಥ ದ್ವಯಗಳನ್ನ ನೇಮಿಸುವ ಈಶ್ವರನೇ ಪತಿ ಪದಾರ್ಥ. ಪದಾರ್ಥ ಪಾಶ ಪದಾರ್ಥ ಇವು ಒಂದಕ್ಕೊಂದು ಸಂಬಂಧ. ಹಸಿರನ್ನು ಕಂಡ ತಕ್ಷಣವೇ ಪಶು ಆ ಹಸಿರನ್ನು ತಿನ್ನುವ ಬಯಕೆ ಆಗ್ತದ. ಕಾರಣ ಆ ಪಶು ಹಸಿರನ್ನ ನೋಡಿದಾಗ ಆ ಹುಲ್ಲು ಏನ್ ಮಾಡ್ತದಂದ್ರೆ ಆ ಪಶುವನ್ನ ಕಟ್ಟಿ ಹಾಕ್ತದ.
ಕಟ್ಟಿ ಹಾಕದಂದ್ರೆ ಅದು ಹಸಿರನ್ನ ನೋಡಿ ನಿಂತೇ ಬಿಡ್ತದ. ಅದು ಮುಂದಕ್ಕೆ ಹೋಗಲ್ಲ ನೋಡಮ್ಮ. ಅಂದ್ರೆ ಅದನ್ನ ಕಟ್ಟಿ ಹಾಕಿದ್ದು ಯಾವುದಂದ್ರೆ ಆ ಹಸಿರು ಹುಲ್ಲಿನ ಪದಾರ್ಥ. ಇದರಂತೆ ಮನುಷ್ಯನಿಗೂ ಕೂಡ, ಮಾನವರನ್ನು ಕೂಡ, ದೇವತೆಗಳನ್ನು ಕೂಡ ಕಟ್ಟಿ ಹಾಕಿದ್ದು ಯಾವುದು ಅಂದ್ರೆ ಈ ಜಗತ್ತಿನಲ್ಲಿ ಇರುವಂತ ಪದಾರ್ಥಗಳು, ಈ ಜಗತ್ತಿನಲ್ಲಿ ಇರುವಂತ ವಿಷಯಗಳು. ಒಬ್ಬನನ್ನ ಶಬ್ದಕ್ಕೆ ಕಟ್ಟಿ ಹಾಕ್ತು, ಒಬ್ಬನನ್ನ ರೂಪ ಕಟ್ಟಿ ಹಾಕ್ತು, ಒಬ್ಬನನ್ನ ಸ್ಪರ್ಶದಿಂದ ಕಟ್ಟಿ ಹಾಕ್ತು, ಒಬ್ಬನಿಗೆ ರಸದಿಂದ ಕಟ್ಟಿ ಹಾಕ್ತು, ಒಬ್ಬರನ್ನ ಗಂಧದಿಂದ ಕಟ್ಟಿ ಹಾಕ್ತಕ್ಕಂತ ಪದಾರ್ಥಗಳೇ. ಇವುಗಳನ್ನ ನೇಮಕ ಮಾಡಿ ಸೃಷ್ಟಿಯನ್ನು ಮಾಡಿದವನು ಯಾವನಂದ್ರೆ ಈಶ್ವರನು ಅಂತ. ಅಂದ್ರೆ ಅದರ ಪ್ರತಿ ಪದಾರ್ಥನು. ಈ ಪದಾರ್ಥಗಳು ಸತ್ವಾದಿ ಗುಣತ್ರಯಗಳಿಂದ ಏರ್ಪಟ್ಟಿರ್ತವೆ. ಇವೆರಡು ಸತ್ವಾದಿ ಗುಣಗಳಿಂದ ಮಾಡಲ್ಪಟ್ಟಿರುತ್ತವೆ. ಆದರೆ ಈ ತ್ರಿಪುಟಿಗಳಿಗೆ ಪ್ರಪಂಚ, ವಸ್ತು ಮತ್ತು ಪರಮಾತ್ಮ ಅಂದ್ರೆ ಶಿವ, ಜೀವ, ಜಗತ್ತಂದ್ರು ಅಷ್ಟೇ. ಈ ಪರಬ್ರಹ್ಮವು ವಿಶೇಷವಾದಂತ ಘಟ ಮಠಗಳ ಆಕಾಶದಲ್ಲಿ ಸಾಮಾನ್ಯ ಆಕಾಶವು ವ್ಯಾಪಿಸಿರುವಂತೆ. ಘಟ ಅಂದ್ರೆ ಕೊಡ, ಮಠ ಅಂದ್ರೆ ಮನೆ. ಇವುಗಳಲ್ಲಿ ಆಕಾಶದಲ್ಲಿ ಸಾಮಾನ್ಯ ಆಕಾಶ ವ್ಯಾಪಿಸಿದೆ. ಆಕಾಶ ಅಂದ್ರೆ ಮಹಾಬೈಲು. ಆ ಮಹಾಬೈಲೆ ಈ ಕೊಠದಲ್ಲಿ ಮತ್ತು ಮಠದಲ್ಲಿ ಪ್ರವೇಶ ಮಾಡಿದ್ದು ಆ ಮಹಾ ಆಕಾಶದ ಸಾಮಾನ್ಯ ಆಕಾಶವೇ ತುಂಬಿದೆ ಅಂತ. ಅದು ವಿಶೇಷವಾದ ಆಕಾಶ ಆಯ್ತು. ವಿಶೇಷವಾದ ಆಕಾಶವೇ ಉಪಾಧಿಗಳಲ್ಲಿ ಕೂಡಿದಾಗ ಸೀಮಿತವಾಗಿ ವ್ಯಾಪಕವಾಗಿ ಇದೆ. ಅಂದರೆ ಪರಬ್ರಹ್ಮವು ತ್ರಿಪುಟಿಗಳಿಗೆ ಹೊರತಾಗಿದೆ. ಪರಬ್ರಹ್ಮ ಈ ಮೂರಕ್ಕೆ ಬೇರೆಯಾಗಿದೆ. ಅಂತ ಬ್ರಹ್ಮವು ನನ್ನ ಸ್ವರೂಪವಾಗಿರುತ್ತದೆ. ಮೊದಲೇ ಹೇಳಿದ ನಮ್ಮವರು ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮಗಳಲ್ಲಿ ಪರಬ್ರಹ್ಮ ಸಿಲುಕಿ ಹಾಕಿಕೊಂಡಿಲ್ಲ ಅಂತ. ಮಹಾಬೈಲು ಮಠದಲ್ಲಿ ಇದೆ, ಸಿಕ್ಕಿ ಹಾಕಿಕೊಂಡಿಲ್ಲ. ಅದು ಕೊಡದಲ್ಲಿ ಬೈಲಿದೆ, ಸಿಕ್ಕಿ ಹಾಕಿಕೊಂಡಿಲ್ಲ. ಅದರಂತೆ ಪರಬ್ರಹ್ಮ ಯಾವುದರಲ್ಲಿ ಸಿಕ್ಕಿ ಹಾಕಿಕೊಂಡವನಲ್ಲ ಆ ಪರಬ್ರಹ್ಮ. ಅಂಥ ಪರಬ್ರಹ್ಮವೇ ನನ್ನ ಸ್ವರೂಪವಾಗಿರುತ್ತದೆ. ಆ ಪರಬ್ರಹ್ಮನೇ ನಮ್ಮ ಸ್ವರೂಪ ನಮೀಗ ಅಂದಾಗ ಯಾವನು ಈ ರೀತಿಯಾಗಿ ತಿಳಿಯುತ್ತಾನೆಯೋ ಅವನು ವ್ಯಾಧನೆ ಆಗಿರಲಿ ಅಥವಾ ಚಾಂಡಾಲನೆ ಆಗಿರಲಿ ಅಥವಾ ಸನ್ಯಾಸಿಯೇ ಆಗಿರಲಿ, ಕಾರಣ ಆತ ಯಾವ ಆಶ್ರಮದಲ್ಲಿದ್ರೂ ಕೂಡ ಆತ ಬ್ರಹ್ಮಜ್ಞಾನಿ ಅಂತ. ಅದಕ್ಕೆ ವಿಶೇಷ ಅರ್ಥದಲ್ಲಿ ನಮ್ಮೆಲ್ಲರಿಗೂ ತಿಳಿಯುವಂತೆ ವೀರ ಶೈವ ಮತ ಸಿದ್ಧಾಂತದಂತೆ ವೀರಶೈವ ಮತದ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರಂದ್ರೆ ಪಾಶ ಪಶು ಪತಿಗಳೆಂಬ
ತ್ರಿವಿಧ ಪದಾರ್ಥಗಳು ಉಂಟು ಅಂದ್ರು. ಈ ಪ್ರಪಂಚದಲ್ಲಿ ಪಾಶ, ಪಶು ಮತ್ತು ಪತಿ, ಇವು ಮೂರಕ್ಕ ತ್ರಿವಿಧ ಅಂದ್ರೆ ಮೂರು ಪ್ರಕಾರ ಪದಾರ್ಥಗಳು ಉಂಟು. ಅವು ಯಾವುವು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚ ವಿಷಯಗಳಿಂದ ಜೀವಿಗಳ ಭೋಗಕ್ಕೆ ಎಡೆಗೊಟ್ಟು ನಾಮ ರೂಪವನ್ನ ಹಿಡಿದುಕೊಂಡು ತೋರುವ ಪ್ರಪಂಚಕ್ಕೆ ಪಾಶ ಪದಾರ್ಥವೆಂಬ ಹೆಸರು ಅಂದ್ರು. ಇದಕ್ಕೆ ನಮ್ಮ ಮೊದಲು ಪಾಶ ಅಂದ್ರಲ್ಲ, ಪಾಶ ಅಂದ್ರೆ ಇವಿಷ್ಟು ವಿಷಯಗಳಿಂದ ತೋರುವ ಪ್ರಪಂಚಕ್ಕೆ ಪಾಶ ಪದಾರ್ಥ. ಮತ್ತು ಈ ಪ್ರಪಂಚದಲ್ಲಿನ ವಿಷಯೋಪಭೋಗದಲ್ಲಿ ವ್ಯವಹರಿಸುವ ಜೀವನಿಗೆ ಪಶು ಪದಾರ್ಥ ಎಂಬ ಹೆಸರು. ಕಾರಣ ಈ ರಾಮಾಯಣದಲ್ಲಿ ಪದೇ ಪದೇ ಹೇಳುವಂತ ಒಂದು ದೃಷ್ಟಾಂತ ಮರಳಿ ಮರಳಿ ಅದೇ, ಯಾವ ಸೀತಾ ಮಾತೆಯನ್ನ, ರಾಮನ ಧರ್ಮಪತ್ನಿಯಾದ ಸೀತೆಯನ್ನ ಪಾಶದಲ್ಲಿ ಕೆಡವಿದ್ದು ಯಾವುದಂದ್ರೆ ನಾಮರೂಪಾತ್ಮಕವಾಗಿ ತೋರುವಂತ ಒಂದು ಜಿಂಕೆ. ಆ ಜಿಂಕೆಯ ರೂಪವನ್ನ ನೋಡಲು ಅದನ್ನ ಸ್ಪರ್ಶ ಮಾಡ್ಬೇಕಂತ ಅಪೇಕ್ಷೆ ಆಯ್ತು. ಈ ರೀತಿ ಮೋಹಗೊಂಡಂತ ಸೀತೆ ಏನಾದ್ಲು ಅಂದ್ರೆ ವಿಷಯಗಳಿಗೆ ಪಾಶವಾದಳು. ಹಗ್ಗ ಅಂತವು ಅದು ನೋಡಮ್ಮವು. ಈ ಪ್ರಪಂಚದಲ್ಲಿನ ವಿಷಯೋಪಭೋಗದಲ್ಲಿ ವ್ಯವಹರಿಸುವ ಜೀವನಿಗೆ ಪಶು ಪದಾರ್ಥವೆಂಬ ಹೆಸರು. ಆ ಜಿಂಕೆಯನ್ನ ಬೆನ್ನಟ್ಟಿ ಹೋದ ಶ್ರೀರಾಮ, ಅವನಿಗೆ ಪಶು ಪದಾರ್ಥ ಅಂತ ಹೆಸರು ಬಂತು. ಈ ಜಗತ್ತು ಜೀವಿಗಳನ್ನು ನೇಮಿಸುವ ಮಾಯಾ ವಿಶಿಷ್ಟನಾದ ಈಶ್ವರನಿಗೆ ಪತಿ ಪದಾರ್ಥವೆಂಬ ಹೆಸರು ಬಂತು ನೋಡಿ. ಈಶ್ವರನಿಗೆ ಪತಿ ಪದಾರ್ಥ. ಕಾರಣ ಮಾಯಾಯಲ್ಲಿ ವಿಶಿಷ್ಟವಾದ ಈಶ್ವರನಿಗೆ, ಪರಬ್ರಹ್ಮನಿಗೆ ಅಲ್ಲ ಇದು. ಮಾಯೆಯಲ್ಲಿ ಪ್ರತಿಬಿಂಬ ಆದಾಗ ಅಲ್ಲಿಯ ಉಪಾದಿಯಿಂದ ಅನಂತ ಸಂಕಲ್ಪವನ್ನ ಮಾಡಿ ಸಂಕಲ್ಪ ಶಕ್ತಿಯಿಂದ ಇಲ್ಲಿ ಜೀವಿಗಳನ್ನು ಮಾಡಿದ, ಪದಾರ್ಥಗಳು ಆದವು, ಪದಾರ್ಥಗಳು ಪಾಶಕ್ಕೆ ಕಾರಣ ಆದವು. ಈ ಪದಾರ್ಥವನ್ನ ಸೇವನೆ ಮಾಡುವುದು ಪಶು ಆಯ್ತು. ಇವು ಎರಡನ್ನ ಸಂಬಂಧ ಮಾಡಿದವನೇ ಪತಿ ಅಂತ ಕರಿತೀವಿ ನಾವು, ಒಡೆಯ. ಅಂದರೆ ಅವನಿಗೆ ಈಶ್ವರ. ಅವನೇ ಯಾಕೆ ಮಾಡಿದನಮ್ಮ ಅಂದ್ರೆ ನಾನಾ ಜೀವಿಗಳನ್ನ ಸೃಷ್ಟಿ ಮಾಡಿದ್ದು, ನಾನಾ ಜೀವಿಗಳ ಅಪೇಕ್ಷೆಯನ್ನ, ಇಚ್ಛೆಯನ್ನ ಭಿನ್ನ ಭಿನ್ನವಾಗಿ ಮಾಡಿದ್ದು, ಒಂದೊಂದು ಜೀವಿಗೆ ಒಂದೊಂದು ರೀತಿಯ ಮೋಹವನ್ನ ಉತ್ಪತ್ತಿ ಮಾಡಿ ಪದಾರ್ಥಗಳ ವಶವಾಗುವಂತ ವಿಚಾರವನ್ನು ತುಂಬಿದವನೇ ಆ ಪರಮಾತ್ಮ. ಆನೆ ಎಷ್ಟು ದೊಡ್ಡದಲ್ಲಮ್ಮ ಇಲ್ಲಂತಲ್ಲ. ಮೀನು ಕೂಡ ಬಹಳ ಬುದ್ಧಿವಂತಿಕೆ ಆದದ್ರೆ ಸಾಗರದಲ್ಲಿ ಹುಟ್ಟಿ ಇಡೀ ಸಾಗರವೇ ತನಗೆ ಯಾರ ನಿರ್ಬಂಧವಿಲ್ಲದೆ ಸ್ವಚ್ಛಂದವಾಗಿ ಇಡೀ ಸಾಗರವನ್ನೇ ಅದು ಸಂಚಾರ ಮಾಡಬಹುದು. ಸಾಗರ ಸಮುದ್ರ ಅದು ಸೀಮಿತವಾದದ್ದಲ್ಲ, ಬಹಳ ವಿಶಾಲವಾದದ್ದು.
ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬದುಕಿ ಹ್ಮ್ ನೀರಿನಲ್ಲೇ ಮರಣವನ್ನ ಹೊಂದುವುದು ಹ್ಮ್ ಇದು ಯಾರ ಸೃಷ್ಟಿ ಅಂದ್ರೆ ಈಶ್ವರ ಸೃಷ್ಟಿ ಅಂತ. ಅದು ಈಶ್ವರ ಮಾಡಿದಂತ ನಿಯಮ. ಕಾರಣ ಅದರ ಬದುಕು ಸಾಯುವ ತನಕ ನೀರಿನಲ್ಲೇ ಆದ್ ನೋಡ್ರಿ. ಹುಟ್ಟಿದ್ದು ನೀರಲ್ಲೇ, ಬೆಳೆದ್ದು ನೀರಲ್ಲೇ, ಆಯುಷ್ಯ ಕಳೆದದ್ದು ನೀರಲ್ಲೇ, ಕೊನೆಗೆ ಸತ್ತು ಹೋದದ್ದು ನೀರಲ್ಲೇ. ಆ ಜೀವಿಯನ್ನು ಬಿಟ್ಟು ಮೀನ ಮತ್ತು ಜಲರಾಶಿ ಎನ್ನುವಂತ ಕೆಲವು ಜೀವಿಗಳನ್ನ ಬಿಟ್ಟು ನೀರ್ ಹಾವು ಅಂತ ಇರ್ತದ, ಆಮೇಲೆ ಕಪ್ಪೆ ಅಂತ ಇರ್ತಾವ, ಮೊಸಳೆ ಅಂತ ಇರ್ತಾವ, ಇನ್ನೂ ಹಲವು ಜೀವರಾಶಿಗಳು ಉಂಟು. ಆ ಜೀವಿಗಳ ಬದುಕು ಎಲ್ಲಿದೆ ಅಂದ್ರೆ ನೀರಿನಲ್ಲೇ ಅದಕ್ಕೆ ಜೀವ ಬದುಕಾದ ನೋಡ್ರಿ. ಒಂದು ಕ್ಷಣ ನೀರನ್ನ ಬಿಟ್ಟು ಹೊರಗೆ ಬಂದ್ರೆ ಅದು ಬದುಕೋದಿಲ್ಲ, ಸತ್ತೇ ಹೋಗ್ತಾರೆ. ಇದನ್ನ ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಇದು ಮಾಯೆ ವಿಶಿಷ್ಟವಾದ ಈಶ್ವರನ ಸಂಕಲ್ಪ. ಆ ಸಂಕಲ್ಪದಿಂದನೇ ಆತ ಪತಿ ಪದಾರ್ಥವೆಂಬ ಹೆಸರು ಬಂತು. ಆಯಾ ಜೀವಿಗಳು ಅಲ್ಲಲ್ಲೇ ಅವರ ಬದುಕಾದಂತ. ಪ್ರಾಣಿಗಳಿಗೆ ಕಾಡಿನಲ್ಲೇ ಬದುಕಾದ, ಮಾನವನಿಗೆ ಊರಲ್ಲೇ ಬದುಕಾದ ನೋಡ್ರಿ. ಪ್ರಾಣಿಗಳು ಊರಲ್ಲಿ ಬಂದಾಗ ಅವಕ್ಕೆ ಬದುಕಿಲ್ಲ, ಸತ್ತು ಹೋಗ್ತಾವ, ಕೊಲ್ಲೇ ಬಿಡ್ತಾರ ಅವನು. ಮಾನವನು ಕಾಡಲ್ಲಿ ಸೇರಂಗಿಲ್ಲ, ಮೃಗಗಳು ತಿಂದೇ ಬಿಡ್ತಾವ ಅವನು. ಅಂದ್ರೆ ಮೃಗಗಳನ್ನ ಸೃಷ್ಟಿ ಮಾಡಿ ಅವುಗಳ ಬದುಕನ್ನ ಸವಿಯಲಿಕ್ಕೆ ಒಂದು ಕಾಡನ್ನೇ ಸೃಷ್ಟಿ ಮಾಡಿದ್ದು ಯಾರು ಅಂದ್ರೆ ಆ ಪಶುಪತಿಯಾದ ಈಶ್ವರ ಅಂತ. ಮನುಷ್ಯನಾಗಿ ಹುಟ್ಟಿಸಿ ಈ ಕಾಡಲ್ಲದೆ ನಾಡನ್ನೇ ಮಾಡಿ ಈ ನಾಡಿನ ಜನಗಳ ಸಂಘದಲ್ಲಿ ಜನಗಳ ಮಧ್ಯದಲ್ಲಿ ಬದುಕುವಂತ ಬದುಕನ್ನು ಕೊಟ್ಟ ಮಾನವನಿಗೆ. ಯಾಕೆ ಅಂದ್ರೆ ಇದು ಪತಿ ಅಲ್ಲ, ಪಶುಪತಿ. ಈಶ್ವರನು ಸರ್ವ ಜೀವಿಗಳ ಹೃದಯದಲ್ಲಿದ್ದು, ಆ ಈಶ್ವರ ಅಂದ್ರೆ ಎಲ್ಲಿ ಅನಮ ಅಂದ್ರೆ ಸರ್ವ ಜೀವಿಗಳ ಹೃದಯದಲ್ಲಿ ಇದ್ದು ಅಂತ. ಯಾಕ ಹೃದಯದಲ್ಲಿದ್ದಾನಂದ್ರೆ ಅಂತರ್ಯಾಮಿ ರೂಪದಿಂದಲೂ. ಬಹಿರಂಗ ರೂಪದಿಂದ ಶಿವ ಇಲ್ಲ, ಅಂತರಂಗದ ರೂಪದಲ್ಲಿ ಆನಂದ್ರೆ ಬಹಿರಂಗದ ಆಕಾರದ ಅಂತರಂಗದಲ್ಲಿ ನಿರಾಕಾರವಾಗಿದ್ದಾನೆ ಅಂತ ಅರ್ಥ ಮಾಡೋದು. ಯಾಕಲ್ಲಿದ್ದಾನ, ಕೆಲಸ ಏನವಲ್ಲಿ ಅಂದ್ರೆ ಆತ ಸರ್ವಾಂತರ್ಯಾಮಿ ಅಂತ. ಸರ್ವ ಅಂದ್ರೆ ಪರಿಪೂರ್ಣವಾಗಿ ಎಲ್ಲಾ ಕಡೆ ಇದ್ದಾನಂದ್ರೆ ಜೀವಿಗಳಲ್ಲಿ ಇಲ್ಲ ಅಂದ್ರೆ ಅಪೂರ್ಣ ಆಗ್ತಾನ ಅವನು. ಆ ಕಾರಣಕ್ಕ ಎಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ಜೀವಿಗಳು ಹೀಗೆ ಪ್ರವರ್ತಿಸಬೇಕೆಂದು ಶಾಸನ ಮಾಡುವ ವೀರ ಸ್ವರೂಪದಿಂದಲೂ ನಿಯಾಮಕನಾಗಿರುತ್ತಾನೆ. ಈ ಕಾರಣದಿಂದ ಯಾಕಂದ್ರೆ ಜೀವಿಗಳು ಹೀಗೆ ವರ್ತನೆ ಮಾಡ್ಬೇಕಂತ. ಕಾಡು ಪ್ರಾಣಿಗಳು ಮನುಷ್ಯನಂತೆ ವರ್ತನೆ ಮಾಡೋದಲ್ಲ, ಮನುಷ್ಯ ಪ್ರಾಣಿಗಳಂತೆ ವರ್ತನೆ ಮಾಡೋದಲ್ಲ, ಪ್ರಾಣಿಗಳು ನೀರಿನಂತೆ ವರ್ತನೆ ಮಾಡೋದಿಲ್ಲ, ಮೀನು ಇನ್ನೊಂದು ಜೀವಿಯಂತೆ ವರ್ತನೆ ಮಾಡುವುದಲ್ಲ. ಆಯಾ ಜೀವಿಗಳು ಆಯಾ ಪ್ರಕಾರವೇ
ಅವು ವರ್ತನೆ ನಡಿಬೇಕು ಅಂತ ಸರ್ವ ಜೀವಿಗಳಿಗೆ ಒಂದು ಶಾಸನ. ಶಾಸನ ಅಂದ್ರೆ ವೇದ ಅಂತ, ಅಂದ್ರೆ ಒಂದು ಕಾನೂನು ಅಂತ, ಅಥವಾ ಒಂದು ಕಟ್ಟಳೆ ಅಂತ ವೇದದಲ್ಲಿ ಸ್ವರೂಪದಿಂದಲೂ ನಿಯಾಮಕನಾಗಿರುತ್ತಾನೆ. ತನ್ನ ಸ್ವರೂಪವನ್ನ ಬಿಡಲಾರದೆ ತಾನೇ ಶಾಸನವನ್ನ ಮಾಡಿ ಎಲ್ಲಾ ಜೀವಿ ಜಂತುಗಳನ್ನ ಒಂದು ಕಾನೂನಿನಿಂದ ನಡೆಯುವಂತೆ ಮಾಡುವುದೇ ಆ ಈಶ್ವರನ ಕೆಲಸ. ಅದಕ್ಕಾಗಿ ಈ ಪಾಶ, ಈ ಪಶು, ಈ ಪ್ರತಿ ಪದಾರ್ಥಗಳು ಗುಣತ್ರಯಗಳನ್ನ ಹಿಡಿದುಕೊಂಡಿರುತ್ತವೆ. ಸತ್ವಗುಣ, ರಜೋಗುಣ ಮತ್ತು ತಮೋ ಗುಣವನ್ನ ಇವು ಹಿಡಿದುಕೊಂಡು ಪಾಶ ಪದಾರ್ಥಗಳು ಇರುತ್ತವೆ. ಎಲ್ಲರನ್ನ ತನ್ನ ಕಡೆ ಸೆಳೆಯುವಂತ ಶಕ್ತಿ ಯಾಕಾದಂದ್ರೆ ಇದರಲ್ಲಿ ಅಂಥ ಗುಣ ಇದೆ ಅಂತ ಅರ್ಥ. ಆ ಗುಣ ಇದ್ದದಕ್ಕಾಗಿ ಆ ಪ್ರತಿ ಪದಾರ್ಥವು ರಜೋಗುಣವನ್ನು ಹಿಡಿದುಕೊಂಡು ಪಶು ಪದಾರ್ಥವು, ತಮೋ ಗುಣವನ್ನು ಹಿಡಿದುಕೊಂಡು ಪಾಶ ಪದಾರ್ಥಗಳು ಹೀಗೆ ಇರುತ್ತವೆ ಎಂದು ತಿಳಿಯಬೇಕು. ಈ ರೀತಿ ಪಾಶ, ಪಶು, ಪ್ರತಿರೂಪ ತ್ರಿಪುಟಿಗಳು ಭೇದವಾಗಿ ತೋರಿದರು ಇವುಗಳಲ್ಲಿ ಪರಬ್ರಹ್ಮವು ಘಟ ಮಠಗಳಲ್ಲಿ ಮಹಾ ಆಕಾಶೇ ಒಂದೇ ವ್ಯಾಪಿಸಿರುವಂತೆ ಬಾಹ್ಯದಲ್ಲೂ ಅಂತರದಲ್ಲಿ ವ್ಯಾಪಿಸಿಕೊಂಡಿರುತ್ತದೆ. ಗಡಿಗೆಯನ್ನ ನೋಡಿದಾಗ ಒಳಗೂ ಬಯಲಾದಮ್ಮ, ಹೊರಗೂ ಬಯಲಾದ. ಒಳಗನೂ ವ್ಯಾಪಕವಾಗಿದೆ, ಹೊರಗಡೆಯೂ ವ್ಯಾಪಕವಾಗಿ ಹೇಗೆ ಇದೆಯೋ ಅದೇ ಪ್ರಕಾರವಾಗಿ ಅಂಥ ಪರಿಶುದ್ಧ ನಿರುಪಾದಕ ಬ್ರಹ್ಮವೇ ನನ್ನ ಸ್ವರೂಪವೆಂದು ಯಾವ ಮಹಾತ್ಮನು ತಿಳಿಯುತ್ತಾನೆಯೋ ಅಥವಾ ತಿಳಿದಿದ್ದಾನೆಯೋ ಆ ಮಹಾತ್ಮನು ಬಿಲ್ಲುಂ ಹಿಡಿದು ಮೃಗಗಳಂ ಹತಿಸಿ ಜೀವಿಸುವ ವ್ಯಾಧನೆ ಆಗಿರಲಿ, ನಿಷ್ಕೃಷ್ಟವಾದ ಚಾಂಡಾಲನೆ ಆಗಿರಲಿ, ಅಥವಾ ಯತಿವರಿಯನೇ ಸನ್ಯಾಸಿಯೇ ಎನಿಸಿಕೊಳ್ಳಲಿ, ಸ್ವರೂಪ ಜ್ಞಾನವಿಲ್ಲದೆ ಬರೇ ಕಾಶಾಂಬರವನ್ನು ಧರಿಸಿದರೆ ಅವನಿಗೆ ವೇಷಧಾರಿ ಎನ್ನಬೇಕಂದ್ರು. ವೇಷಧಾರಿ ಕಾರಣ ಏನಮ್ಮ? ಆ ಒಂದು ಜ್ಞಾನಿ ಬಿಲ್ಲಂ ಪಿಡಿದು ಮೃಗಗಳಂ ಹತಿಸಿ ಅಂದ್ರೆ ಕೊಲ್ಲಿ ಜೀವಿಸುವ ವ್ಯಾಧನೆ ಆಗಿರು. ಅವನು ಬೇಟೆಗಾರನೇ ಆಗಿರಲಿ ಅಥವಾ ನಿಕೃಷ್ಟವಾದ ಚಾಂಡಾಲನೆ ಆಗಿರಲಿ, ಕರುಣೆ ಇಲ್ಲದ ಒಬ್ಬ ಚಾಂಡಾಲನೆ ಆಗಿರಲಿ, ಅಥವಾ ಒಬ್ಬ ಆತ ಯತಿವರಿಯನು ಅಂದ್ರೆ ಸನ್ಯಾಸಿ ಎಂದು ಎನಿಸಿಕೊಳ್ಳುತ್ತಾನೆ. ಯಾಕೆ ಅಂದ್ರೆ ಸ್ವರೂಪ ಜ್ಞಾನ ಇಲ್ಲದೆ, ಸ್ವರೂಪ ಜ್ಞಾನ ಇದ್ರೆ ಚಾಂಡಾಲನಾಗಲಿ ವ್ಯಾಧನಾಗಲಿ ಆತ ಸನ್ಯಾಸಿನೇ. ಆದರೆ ಸ್ವರೂಪ ಜ್ಞಾನ ಇಲ್ಲದೆ ಬರೀ ಕಾಶಾಂಬರಗಳನ್ನ ಧರಿಸಿದರೆ, ಕಾವಿಯ ಬಟ್ಟೆಯನ್ನ ಧರಿಸಿದರೆ ಅವನಿಗೆ ವೇಷಧಾರಿ ಎನ್ನಬೇಕು.
ಬ್ರಹ್ಮನಿಷ್ಠನು ಚತುರಾಶ್ರಮಗಳಲ್ಲಿ ಯಾವ ಆಶ್ರಮದಲ್ಲಿ ಇದ್ದರೂ ಚತುರ್ವರ್ಣಗಳಲ್ಲಿ ಯಾವ ವರ್ಣದವನೇ ಆದರೂ ಆತನೇ ನಿಜವಾದ ಸನ್ಯಾಸಿಯು. ಆತನು ಪೂಜೆ ವಂದನಾದಿಗಳಿಗೆ ಅರ್ಹನು ಉಳ್ಳವನು. ಮತ್ತೆ ಅಲ್ಲಿಗೆ ಬಿಡ್ಲಿಲ್ಲ ನೋಡಮ್ಮ ಅವನು ಹೇಳಿ, ಆತ ಚತುರಾಶ್ರಮಗಳಲ್ಲಿ ಯಾವ ಆಶ್ರಮದಲ್ಲಿದ್ದರೂ ವರ್ಣಗಳು ಅನ್ನುವಂತ ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ ಅಂತ ಏನ್ ಹೇಳಿವ್ರಿ ನಿನ್ನೆ, ಅವ ಯಾವ ವರ್ಣದವನಾದರೂ ಆತನೇ ನೈಜವಾದ ಸನ್ಯಾಸಿ. ಆತನೇ ನಿಜವಾದ ಸನ್ಯಾಸಿ. ಮತ್ತ ಇಲ್ಲಿ ಪೂಜಾದಿಗಳಂತ ನಡೀತಾವ ನಮ್ ಜಗತ್ತಿನಲ್ಲಿ. ಗುರು ಪೂಜೆಗಳು ನಡೀತಾವ, ಗುರು ಪೂರ್ಣಿಮೆ ನಡೀತಾವ, ಗುರುಗಳ ಪಾದ ಪೂಜೆ ನಡೀತಾವ, ಮಹಾತ್ಮರಿಗೆ, ಶರಣರಿಗೆ, ಸಂತರಿಗೆ, ಅವ್ರು ಎಲ್ಲೇ ಇರ್ಲಿ ಅವರಿಗೆಲ್ಲ ಪೂಜೆಗಳಿಗೆ ಅರ್ಹವಾದ ವ್ಯಕ್ತಿಗಳು. ಅದಕ್ಕೆ ಅಂಥ ಜ್ಞಾನಿಗಳನ್ನ ಪೂಜಿಸು, ವಂದಿಸು, ಅರ್ಚಿಸು ಅಂತ ಬರ್ದಾರ. ಅವ್ರು ಯಾರಿದ್ರು ಕೂಡ ಬ್ರಹ್ಮಜ್ಞಾನಿ ಇದ್ರೆ ಅವ್ರು ಯಾವ ಕುಲದವನಾಗ್ಲಿ ಎಂಥ ಕಾರ್ಯವನ್ನು ಮಾಡ್ತಾರಲ್ಲಿ ಸ್ವರೂಪ ಜ್ಞಾನ ಇದ್ರೆ ಪೂಜ್ಯಕ್ಕೆ ಅರ್ಹವಾದ ವ್ಯಕ್ತಿ. ಇದ್ದಿಲ್ಲ ಬರೇ ಬಟ್ಟೆ ಇದ್ದು ಅಂದ್ರೆ ಆತ ಎಲ್ಲದಕ್ಕೂ ಅನರ್ಹ. ಗುರುವಾಗಲಕ್ಕೂ ಅನರ್ಹ, ಜ್ಞಾನಿ ಆಗಲಿಕ್ಕೆ ಅನರ್ಹನು, ಮತ್ತು ಪೂಜಾದಿಗಳಲ್ಲಿ ಮಾಡಿಸಿಕೊಳ್ಳಲಿಕ್ಕೆ ಅವನು ಅನರ್ಹನು. ಸ್ತುತಿಗೂ ವಂದನೆಯೂ ಕೂಡ ಆತ ಅನರ್ಹನೇ ವಿನ ಅರ್ಹನಾದ ವ್ಯಕ್ತಿ ಅಲ್ಲ ಅಂತ ಇಲ್ಲಿ ಹೇಳಿ, ಇವಳಿಗೆ ಆತ ಅರ್ಹತೆ ಉಳ್ಳವನು ಅಂದ್ರೆ ಯೋಗ್ಯವಾದವನು ಅಂತ ನೀನು ತಿಳಿ ಅಂತ ಹೇಳಿದ್ರು. ಅದಕ್ಕ ಇಂಥ ಆಶ್ರಮದಲ್ಲಿ ಇರಬೇಕಂತ ಏನಿಲ್ಲ. ಬ್ರಹ್ಮಜ್ಞಾನಿಯನ್ನು ತಿಳಿದುಕೊಂಡು ಅವನು ಯಾವುದೇ ಆಶ್ರಮದಲ್ಲಿದ್ರು ಕೂಡ ಕೃಷ್ಣ ಹೋಗಿ ಅಂತ ಏನು ಹೇಳ್ಯಾರಲ್ಲ ಭಗವದ್ಗೀತೆಯಲ್ಲಿ, ಅದರಂತೆ ಆತ ಎಲ್ಲಿದ್ದರೂ ಕೂಡ ಪೂಜಾ ವಂದನನು ಅಂತ ಹೇಳಿ, ಪಾಶವೆಂಬುದು ವಿಶ್ವ, ಆ ವಿಶ್ವ ವಿಷಯಗಳ ಆಸಕ್ತಿಯಿಂದ ವ್ಯವಹರಿಪನೇ ಜೀವನು, ಅವನೇ ಪಶು ಅಂದ್ರೆ. ಅವುಗಳಿಗೆ ಆಸಕ್ತಿಯಿಂದ ವ್ಯವಹರಿತ ಅವನು ಪಶು ಆಗ್ತಾನ. ಆದರೆ ಪ್ರಪಂಚದ ವಿಷಯಾದಿಗಳಲ್ಲಿ ಆಸಕ್ತನಿಲ್ಲದವನು ಗುರು ಆತನ. ಆಸಕ್ತಿ ಇದ್ರೆ ಧನ ಅದ, ನಿರಾಸಕ್ತಿ ಆದ್ರೆ ಅವನೇ ಪರಮಾತ್ಮನಾದ. ಈಶನೇ ಪತಿಯ ತ್ರೈಗುಣ ಬಿಡಿದುಕೊಂಡಿರುವ ತ್ರಿಪುಟಿಯನ್ನು ಅನುಸೂತದೆ ವಾಸಿಸುತ್ತ. ಅದೇ ಈಶ್ವರ ಏನಂದ್ರೆ ಪರಮಾತ್ಮ ಆಯಾ ಜೀವಿಗಳ ಗುಣಗಳನ್ನ ತನ್ನಲ್ಲಿ ಹಿಡಿದುಕೊಂಡು ರಥವನ್ನ ನಡೆಸುವಂತ ಕೃಷ್ಣನಿಗೆ ರಥದ ಕುದುರೆಗಳ ಹಗ್ಗ ಅನ್ನುವಂಥದ್ದು ಸಾರಥಿಯಾಗಿರತಕ್ಕಂತ ಕೃಷ್ಣನ ಕೈಯಲ್ಲಿದ್ದು ನೋಡಿ. ಅರ್ಜುನ ರಥಿಕ, ಕೃಷ್ಣ ಸಾರಥಿ. ಕುದುರೆ ಓಡುವವು, ಆದ್ರೆ ಕುದುರೆ ಲಗಾಮ್ ಯಾರ ಕೈಗಿತ್ತು ಅಂದ್ರೆ ಅರ್ಜುನನ ಕೈಯಲ್ಲಿದ್ದಿಲ್ಲ, ಕೃಷ್ಣ ಭಗವಂತನ ಕೈಯಲ್ಲಿತ್ತು. ಕಾರಣ ಅವುಗಳನ್ನ ಯಾವ ದಿಕ್ಕಿಗೆ ಓಡಿಸಬೇಕು ಅನ್ನುವಂಥದ್ದು ಕೃಷ್ಣನ ಕೈಯಲ್ಲಿರುವಂತ ಲಗಾಮನಲ್ಲಿ ನೋಡ್ರಿ.
ಆ ಲಗಾಮ ಯಾಕೆ ಬೇಕಾಗ್ತಂದ್ರೆ ಕೃಷ್ಣ ಹೇಗೆ ಸಂಕಲ್ಪ ಅದ ಅದೇ ಸಂಕಲ್ಪದಿಂದ ರಥ ಹೋಗ್ಬೇಕು. ಮತ್ತೆ ಕುದುರೆ ಈ ಕಡೆ ಹೋಗ್ತಿದ್ವು, ಕೃಷ್ಣ ಈ ಕಡೆ ಜಗ್ಬೇಕಂದ್ರೆ ಅವನ ಕಡೆ ಒಂದು ಹಗ್ಗ ಇರಬೇಕಲ್ಲ ಕೈಯಲ್ಲಿ. ಕುದುರೆಗೂ ಮತ್ತು ಕೈಯಿಗೂ ಮಧ್ಯದಲ್ಲಿ ಒಂದು ಹಗ್ಗ ಬೇಕಾಗ್ಯದ. ಆ ಹಗ್ಗದಿಂದ ನೇಮಕವಾಗಿ ರಥವನ್ನ ಹೇಗೆ ಓಡಿಸುತ್ತಾನೆಯೋ ಅದರಂತೆ ಸರ್ವ ಜೀವಿಗಳ ಕರ್ಮ ಅನುಸಾರವಾಗಿ, ಕರ್ಮದ ಭೋಗಕ್ಕೆ ಅನುಸಾರವಾಗಿ ಆಯಾ ಕುಲ, ಆಯಾ ಜಾತಿ, ಆಯಾ ಕಡೆ ಆಯಾ ಜೀವಿಗಳನ್ನ ಕಳಿಸುವುದಕ್ಕೋಸ್ಕರವಾಗಿಯೇ ಪಶುಪತಿಯಾದಂತ ಈಶ್ವರ ತನ್ನ ಕೈಯಲ್ಲಿ ಗುಣದಿಂದ ಲಗಾಮಿಡ್ದ ನೋಡಿ. ಒಂದಕ್ಕ ಸತ್ವಗುಣ, ರಜಗುಣ, ತಮೋಗುಣದ ಹಗ್ಗ ಹಿಡ್ಕೊಂಡು ತಮೋ ಗುಣದ ಯಾಕಡೆ ಕಳಿಸ್ಬೇಕು ಆ ಮಾರ್ಗ ಹಿಡಿಸ್ತಾನ, ರಜೋಗುಣದ ಯಾವ ಮಾರ್ಗಕ್ಕೆ ಹೋಗ್ಬೇಕು ಅದೇ ಮಾರ್ಗ ಹಿಡಿಸ್ತಾನ, ಸತ್ವಗುಣದ ಕುದುರೆ ಯಾವ ಕಡೆ ಹೋಗ್ಬೇಕು ಆ ಕಡೆ ಕಳಿಸ್ತಾನ. ಕಾರಣ ಆಯಾ ದಿಕ್ಕಿಗೆ ಹೋಗ್ಬೇಕವು. ಇದರಂತೆ ತ್ರಿಪುಟಿಯಲು ಅನುಸೂತ್ಯದಿಂದ ವ್ಯಾಪಿಸುತ್ತ. ಅನುಸೂತ್ಯ ಅಂದ್ರೆ ಮೊದಲೇ ಹೇಳಿವಿ, ಯಾವ ಮಣಿಗಳಲ್ಲಿ ದಾರ ಇದ್ದಂತೆ ಅಂತ. ಮಣಿಗಳಲ್ಲಿ ದಾರ ಇದ್ದಂತೆ ಎಲ್ಲರ ಅಂತರಂಗದಲ್ಲಿ ಇದ್ದು ಘಟ ಮಠಲಿ ನಭವಿರ್ಪ ತರ. ಕೊಡನೆ ಇರ್ಲಿ ಮಠನೇ ಇರ್ಲಿ, ಆ ಮಠದಲ್ಲಿ ನಭ ಅಂದ್ರೆ ಆಕಾಶ ಇರುವ ತರ, ಆಕಾಶ ಇರುವ ರೀತಿ ಬ್ರಹ್ಮ ವಾಸಿಸುವುದು ಅಂದ್ರೆ ಬ್ರಹ್ಮ ಇರುವುದು. ಆ ಬ್ರಹ್ಮ ಆತ್ಮನೆಂದು ಅರಿಯೇ. ಅದೇ ಆತ್ಮ ಅಂತ ತಿಳಿದು ಸನ್ಯಾಸಿ ಅಹನು ಅವನು. ಎಲ್ಲರ ಹೃದಯದಲ್ಲಿ ಸಾಕ್ಷಿ ಚೈತನ್ಯವಾಗಿ ನಿರ್ಮಲನಾಗಿ ಪರಿಶುದ್ಧನಾಗಿ ಅನಿತ್ಯವಾದಂತ ವಿಕಾರಕ್ಕ ಒಳಗೂಡಿದಂತ ಯಾವುದೇ ಪದಾರ್ಥವು ನಾನಲ್ಲ. ಆ ಎಲ್ಲಾ ಪದಾರ್ಥಗಳಿಗೆ ಆತ್ಮ ನಾನೇ ಎಂದು ತಿಳಿದು ಅಂತ ಸನ್ಯಾಸಿ ಅಹನು. ಏನಾನಂದ್ರೆ ಅವನು ಚಾಂಡಾಲನಾಗಲಿ ವ್ಯಾಧನಾಗಲಿ ಧರಣಿಯಲ್ಲಿ ಅವನು ಆತನೇ ಸನ್ಯಾಸಿ. ಚಾಂಡಾಲನಾಗಿರ್ಲಿ ವ್ಯಾಧನೆ ಆಗಿರ್ಲಿ ಈ ಭೂಮಂಡಲದಲ್ಲಿ ಅಂತ ಹೇಳಿದ್ರು. ಅಂದ್ರೆ ಒಟ್ಟಿನಲ್ಲಿ ಅರ್ಥಾತ್ ಏನವ, ಕೃಷ್ಣ ಹೋಗಿ ಸುಖಸ್ಥಾಗಿ ರೂಪೋಜನಕ ರಾಘವ ವಶಿಷ್ಠ ಕರ್ಮಚಯ ಪಂಚಾಯಿತು ಜ್ಞಾನ ಸಮ್ಮತ. ಅವ್ರು ಎಲ್ಲೇ ಇದ್ರು ಕೂಡ ರಾಜನಾಗೇನೆ ಇರ್ಲಿ, ಆತ ಕರ್ಮಪಟನಾಗಿರ್ಲಿ, ಸನ್ಯಾಸಿ ಆಗಿರ್ಲಿ, ಆತ ಗೃಹಸ್ಥನಾಗಿರ್ಲಿ, ಬ್ರಹ್ಮಚಾರಿನಾಗಿರ್ಲಿ, ಜ್ಞಾನದಲ್ಲಿ ಸಮಾನರು, ಆಶ್ರಮದಲ್ಲಿ ಭೇದವುಳ್ಳವರು. ಕಾರಣ ಆಶ್ರಮ ತಾನಲ್ಲ. ಹಿಂದಿನ ಜನ್ಮದ ಕರ್ಮ ಸಂಬಂಧದಿಂದ ಈ ಜನ್ಮದಲ್ಲಿ ಒಬ್ಬರು ವ್ಯಾಧನ ಹೊಟ್ಟೆಯಲ್ಲಿ ಹುಟ್ಟಿರಬಹುದು, ಬ್ರಹ್ಮಜ್ಞಾನ ಆಗ್ಯಾನ. ಚಾಂಡಾಲನ ಹೊಟ್ಟೆಯಲ್ಲಿ ಹುಟ್ಟಿರಬಹುದು, ಬ್ರಹ್ಮಜ್ಞಾನ ಆಗ್ಯಾನ. ಗೃಹಸ್ಥಾಶ್ರಮದಲ್ಲಿ ಹುಟ್ಟಿರಬಹುದು, ಬ್ರಹ್ಮಜ್ಞಾನ ಆಗ್ಯಾನ. ಈ ರೀತಿ ವಾನಪ್ರಸ್ಥ ಆಶ್ರಮದಲ್ಲಿ ಹುಟ್ಟಲಿ ಅವನು ಬ್ರಹ್ಮಜ್ಞಾನ ಆಗ್ಯಾನ. ಈ ರೀತಿ ವರ್ಣಗಳೇನವ ಅಂದ್ರೆ ಆಶ್ರಮ ಮತ್ತು ವರ್ಣಗಳಲ್ಲಿ ಹುಟ್ಟಿದರೂ ಕೂಡ ಅವು ಹಿಂದಿನ ಜನ್ಮದ ಕ್ರಿಯೆಗಳೇ ವಿನಃ ಈ ಜನ್ಮದಲ್ಲಿ ತನ್ನ ಸ್ವರೂಪವನ್ನು ತಾನು ತಿಳಿದುಕೊಂಡವನು
ಎಲ್ಲೇ ಇದ್ರೂ ಕೂಡ ಹ್ಮ್ ಯಾವ ಆಶ್ರಮದಲ್ಲಿ ಇರಲಿ, ಯಾವ ಜಾತಿಯವನಾಗಲಿ, ಬ್ರಹ್ಮಜ್ಞಾನವು ಮಾತ್ರ ಇದ್ದರೆ ಅವನು ಸನ್ಯಾಸಿ ಎಂದು ಹೇಳಿಬಿಟ್ಟು ಹ್ಮ್ ಹ್ಮ್ ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ ಅಂತ. ಬ್ರಹ್ಮ ವಿದ್ಯೆಯನ್ನ ಅರಿತುಕೊಂಡು ಬ್ರಹ್ಮನಾದವನಿಗೆ ಯಾವ ಆಶ್ರಮನೂ ಇಲ್ಲ, ಯಾವ ಜಾತಿ ಇಲ್ಲ. ಆದರೆ ಮುಕ್ತಿ ಸುಖ ಪ್ರಾಪ್ತಿಗಾಗಿ ಸನ್ಯಾಸಿ ಆಶ್ರಮವನ್ನೇ ಸ್ವೀಕರಿಸಬೇಕೆಂಬ ನೇಮ ಇರುತ್ತದೆ. ಲೋಕದವರ ನೇಮ ನೋಡಮ್ಮ, ಸನ್ಯಾಸಿ ಆಶ್ರಮದಲ್ಲಿ ಇರ್ಬೇಕ್ರಿ, ಗೃಹಸ್ಥರು ಇರಬಾರ್ದು ಅಂತ ವಿಧಿ ಇರ್ತದ. ಆದ್ದರಿಂದ ಸನ್ಯಾಸಿ ಆಶ್ರಮ ದಾರಿಯೇ ಮುಕ್ತನೆನ್ನಬೇಕಲ್ಲವೇ? ಅವರ ಆಶ್ರಮ ದಾರಿಯೇ ಮುಕ್ತನು ಅಂತ ಅನ್ನಬೇಕಲ್ಲವೇ ಎಂಬ ಪ್ರಶ್ನೆಗೆ ಬ್ರಹ್ಮಜ್ಞಾನವಿಲ್ಲದ, ಯಾಕೆಂದ್ರೆ ಸನ್ಯಾಸಿ ಆಶ್ರಮದಲ್ಲಿ ಇದ್ದವನೇ ಮುಕ್ತ ಅಂತ ಅಂದ್ರೆ ಆ ಪ್ರಶ್ನೆಯನ್ನು ನೀ ಮಾಡಿದ್ದಾದರೆ ಬ್ರಹ್ಮಜ್ಞಾನ ಇಲ್ಲದಂತ ಕೆಲವು ವೇಷವನ್ನ ಹಾಕುವಂತ ವೇಷಗಾರರು ಅವ್ರೇನಮ್ಮ ಉದರ ಪೋಷಣಂ ಬಹುಕೃತ್ಯ ವೇಷಂ, ಉಪಜೀವನಕ್ಕಾಗಿ ಬದುಕುವುದಕ್ಕಾಗಿ ಆ ವೇಷವನ್ನೇ ಒಂದು ಕಲೆಯನ್ನಾಗಿ ಮಾಡಿಕೊಂಡು ಅನಂತ ವೇಷಗಳನ್ನ ಧರಿಸುವ ಸಂದರ್ಭದಲ್ಲಿಯೂ ಕೂಡ ಕೆಲವು ಸನ್ಯಾಸಿ ವೇಷವನ್ನು ಹಾಕ್ತಾರೆ. ಅವನಲ್ಲಿ ಏನಿಲ್ಲ, ಬ್ರಹ್ಮಜ್ಞಾನ ಇಲ್ಲ. ವೇಷ ಇಲ್ಲಂತಲ್ಲ, ಸನ್ಯಾಸಿ ವೇಷನೇ ಅದ. ಕೆಲವು ಮಂದಿ ಶಂಕರ ಆಚಾರ್ಯರ ವೇಷವನ್ನು ಧರಿಸಿದಾಗ ಸಾಕ್ಷಾತ್ ಶಂಕರನೇ ಅವತರಿಸಿ ಬಂದನ ಧರೆಗೆ ಎಂಬಂಗಾಗ್ತವ್ರಿ. ಏನ್ರಿ ಶಂಕರ ಆಚಾರ್ಯರೇ ಮತ್ತೆ ಈ ಭೂಮಿಗೆ ಜನ್ಮೆತ್ತಿ ಬಂದರೇನೋ ಅಂತ ಅನಿಸ್ತದ. ಯಾವುದನ್ನ ನೋಡಿ ಅಂದ್ರೆ ಅವನ ವೇಷವನ್ನು ನೋಡಿ, ಅವರು ಹಾಕುವಂತ ಬಟ್ಟೆಯನ್ನ, ಕಾಶಾಂಬರವನ್ನ, ಸನ್ಯಾಸಿ ವೇಷವನ್ನ ನೋಡಿದಾಗ ಶಂಕರ ಆಚಾರ್ಯರೇ ಅನಿಸ್ತವ. ಆದ್ರೆ ನಿಜವಾಗಿ ಶಂಕರಾಚಾರ್ಯನ ಮತ ಅಲ್ಲ. ಯಾಕಲ್ಲಂದ್ರೆ ಶಂಕರ ಆಚಾರ್ಯಲ್ಲಿ ಇರ್ತಕ್ಕಂಥ ಜ್ಞಾನ ಇವನಲ್ಲಿಲ್ಲ. ವೇಷ ಅದ, ಜ್ಞಾನ ಇಲ್ಲ. ಅಂದರೆ ಬರೇ ವೇಷವನ್ನ ಹಾಕಿದ ಸನ್ಯಾಸಿಗಳಂದ್ರೆ ವೇಷ ಹಾಕಿದ ವೇಷಗಾರನು ಕೂಡ ಮುಕ್ತನಂತ ಅನುಭವಕ್ಕಾಗ್ತದಂತ. ಅವನು ಕೂಡ ಮುಕ್ತನನ್ನಬೇಕಾಗುತ್ತದೆ. ಅದಕ್ಕೆ ಸನ್ಯಾಸಿ ಆಶ್ರಮಧಾರಿಯೇ ಮುಕ್ತನೆನ್ನಬಾರದು. ಕಾರಣ ಈ ಸಂದೇಹದೊಂದಿಗೆ, ಈ ಸಂಶಯದೊಂದಿಗೆ, ಈ ಪ್ರಶ್ನೆಯೊಂದಿಗೆ ಮುಂದಿನ ಶ್ಲೋಕದಲ್ಲಿ ಉತ್ತರಿಸುತ್ತಾರೆ. ಏನ್ ಮಾಡ್ತಾರೆ? ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಬಹಳ ಜನ ಹಿಂಗೆ ತಿಳ್ಕೊಂಡಾರ, ಸನ್ಯಾಸಿ ಆಗಿರ್ಬೇಕು, ಕಾಯಿ ಬಿಟ್ಟು ಧರಿಸಿರ್ಬೇಕು ಅಂತ. ಅದಕ್ಕೆ ಉತ್ತರವನ್ನು ಕೊಟ್ರವ್ರು. ಮತ್ತ ಬ್ರಹ್ಮಜ್ಞಾನವಿಲ್ಲದೆ ಸನ್ಯಾಸ ಆಶ್ರಮ ಗ್ರಹಣದಿಂದ ಮುಕ್ತಿ ಆಗಲಾರ್ದಂದ್ರು. ಬ್ರಹ್ಮಜ್ಞಾನ ಸಹಿತವಾಗಿದ್ರೆ ಆ ಆಶ್ರಮದಲ್ಲಿ ಮುಕ್ತ ಆಗ್ತಾನ. ಬ್ರಹ್ಮಜ್ಞಾನ ಇಲ್ಲದೆ ಮುಕ್ತಿ ಆಗಲಾರ. ಅದಕ್ಕೆ ಸನ್ಯಾಸಿ ಆಶ್ರಮವನ್ನ ಗ್ರಹಣದಿಂದ ಅಂದ್ರೆ ಹಿಡಿಯುವುದರಿಂದ ಮುಕ್ತಿ ಆಗೋದಿಲ್ಲ. ಹೇಗೆ ಅಂದ್ರೆ
ಆಶ್ರಮ ಮಾತ್ರಾತ್ ಯದಿ ನಿರ್ವಾಣಂ ಮಾದ್ವಿಷ ತತ್ವೇಷಂ ಕುರ್ವಾಣಂ ಜಹಿ ಬಹಿ ಅಭಿಮತೀಂ ಇಯಾ ಮೂಢತ್ವಂ ವೃದ್ಧಿ ಪರಿಶೀಲಯ ವಾಸ್ತವ ತತ್ವಂ ಅಂತ ಈ ಶ್ಲೋಕವನ್ನು ಹೇಳಿದರು. ಅಂದರೆ ಬ್ರಹ್ಮಜ್ಞಾನವಿಲ್ಲದೆ ಸನ್ಯಾಸ ಆಶ್ರಮ ಗ್ರಹಣ ಮಾಡಿದ ಮಾತ್ರಕ್ಕೆ ಮುಕ್ತಿ ಆಗುವುದೆಂದು ಒಡಂಬಟ್ಟರೆ ಅವರ ಮಾತಿನಂತೆ ನಾವು ಒಪ್ಪಿದ್ದಾದರೆ ಸನ್ಯಾಸಿ ವೇಷಧಾರಿಗೆ ಮುಕ್ತಿ ಆಗುವುದೆಂದು ಒಪ್ಪಬೇಕಾಗುತ್ತದೆ. ಸನ್ಯಾಸಿ ಮುಕ್ತಿ ಅಂದ್ರೆ ಅವನು ವೇಷಕ್ಕೆ ಸನ್ಯಾಸಿ ವೇಷಕ್ಕೇನಲ್ಲ, ಅವನಿಗೆ ಒಡಂಬಡಬೇಕಾಗುತ್ತದೆ. ಎಲ್ಲೋ ಮೂಢನೆ, ಹೇ ದಡ್ಡನೆ, ಸನ್ಯಾಸಿ ಆಶ್ರಮದಿಂದ ಮುಕ್ತಿ ಆಗುತ್ತದೆಂಬ ತಪ್ಪು ತಿಳುವಳಿಕೆಯನ್ನು ಬುದ್ಧಿಯಿಂದ ಹೊರದೂಡಂದ್ರು. ನಿನ್ನ ಬುದ್ಧಿಯಲ್ಲಿ ಏನಾದ್ರೂ ಸನ್ಯಾಸಿಗಳ ಮುಕ್ತರು ಸನ್ಯಾಸಾಶ್ರಮ ಹಿಡಿಲಾರದೆ ಪಡಿಲಾರದೆ ಮುಕ್ತರು ಆಗ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ವಿಚಾರವನ್ನ ಬುದ್ಧಿಯಲ್ಲಿ ಸ್ವಲ್ಪ ಆದ್ರೂ ಇತ್ತು ಅಂದ್ರೆ ಅದನ್ನ ಹೊರಗೆ ಹಾಕಂತಾರ ಅವ್ರು, ಹೊರದೂಡು. ಕಾರಣ ನೀನು ನಿಜದಲ್ಲಿ ನಿಜವಾದ ತತ್ವವನ್ನ ವಿಚಾರಿಸು, ಪರಿಶೀಲನೆ ಮಾಡಂತಾರ ಅವ್ರು. ವಿಚಾರ ಮಾಡ್ರಿ, ಪರಿಶೀಲನೆ ಮಾಡ್ರಿ, ಯೋಚನೆ ಮಾಡ್ರಿ, ಅವಾಗ ನಿಮಗ ಆನಂದ ಆಗ್ತದ, ನಿಜವಾದ ತತ್ವ ಗೊತ್ತಾಗ್ತದಂತ. ಕಾರಣ ಸನ್ಯಾಸಿ ಆಶ್ರಮ ಗ್ರಹಣ ಮಾತ್ರದಿಂದಲೇ ಮುಕ್ತಿ ಆಗುವುದೆಂಬು ಬಡಬಡಿಸುವ ಕಾವಿ ಶಾಟಿಯ ಭಕ್ತರನ್ನು ಕುರಿತು ಗ್ರಂಥಕರ್ತರು ಚೆನ್ನಾಗಿ ಕೈ ಹಚ್ಚಿದ್ದಾರೆ. ಈ ಸಾಮಾನ್ಯ ಸನ್ಯಾಸಿಗಳಿಗೆ ಗ್ರಂಥಕರ್ತರು ಕೈ ಹಚ್ಚಿದ್ದಂದ್ರೆ ಸರ್ಪಭೂಷಣ ಶಿವಯೋಗಿಗಳ ನೋಡ್ರಿ. ಅವರು ಬ್ರಹ್ಮಚಾರಿ ಸನ್ಯಾಸಿಗಳೇ, ಮತ್ತೆ ಅವರೇ ಈ ಮಾತನ್ನ ಹೇಳ್ತಾರಂದ್ರೆ ಹಿಂಗೆ ಹೇಳವರು ಕಾವಿ ಶಾಟಿ ಅಂದ್ರು. ಚಟಕ್ಕಾಗಿ ಕಾವಿಯನ್ನು ಹಾಕಿದವರಂತ ಇವರು, ವಿಚಾರದಿಂದ ಹಾಕಿದವರಲ್ಲ. ಅದಕ್ಕೆ ಕಾವಿ ಗ್ರಹಣ ಮಾತ್ರದಿಂದಲೇ ಮುಕ್ತಿ ಆಗುವುದೆಂದು ಬಡಬಡಿಸುವ ಕಾವಿ ಶಾಟಿಯ ಭಕ್ತರು ಅವ್ರಿಗೆ ಹೇಳಿದ್ರು, ಅವ್ರ ಭಕ್ತರಿಗೂ ಹೇಳಿದ್ರು ನೋಡ್ರಿ, ಅವ್ರ ಶಿಷ್ಯರಿಗೆ ಹೇಳಿದ್ರು. ನಮ್ ಶಿಷ್ಯರು ಬ್ರಹ್ಮಚಾರಿಗಳಾರಿ, ನಮ್ ಶಿಷ್ಯರು ಸನ್ಯಾಸಿಗಳ ಗುರುಗಳು. ಸನ್ಯಾಸ ಆಶ್ರಮದಲ್ಲಿ ಯಾರವ್ರು ಹುಟ್ಟದ್ಲೆ ಸನ್ಯಾಸಿಗಳವರು, ಅವ್ರು ಹುಟ್ಟದ್ಲೆ ಬ್ರಹ್ಮಚಾರಿಗಳು, ಹುಟ್ಟದ್ಲೆ ಎಲ್ಲವನ್ನ ಅವರು ತ್ಯಾಗವನ್ನ ಮಾಡಿ ವಾನಪ್ರಸ್ಥಾಶ್ರಮವನ್ನು ಮೀರಿ ಕೊನೆಗೆ ಸನ್ಯಾಸಿಯಾಗಿ ಹೊರಗೆ ಬಂದವರು. ಮತ್ತೆ ಎಲ್ಲಾ ನೀವು ಗುರುಗಳಂತೀರಿ, ನಮ್ ಗುರುಗಳಂಗ ಸನ್ಯಾಸಿ ಏನವರು ಅಂತ ಅನ್ನುವ ಕಾವಿ ಬಂಧುಗಳ ಭಕ್ತರು. ಅವರನ್ನು ಕುರಿತು ಗ್ರಂಥಕರ್ತರು ಚೆನ್ನಾಗಿ ಕೈ ಹಚ್ಚಿದ್ದಾರೆ. ಹೇ ಮೂಢ ಭಕ್ತನೇ ಅಂತ ಸಂಬೋಧಿಸಿ ಹೀಯಾಳಿಸಿ, ಆಶ್ರಮ ವಿಧಿಗಳೆಲ್ಲವೂ ಯೋಗ್ಯವಾಗಿದ್ದರೂ ಆ ವಿಧಿಗಳೆಲ್ಲವೂ ದೇಹ ಕರ್ಣಾದಿಗಳಿಗೆ ಸಂಬಂಧಿಸಿರುತ್ತವೆ. ಒಂದಕ್ಕಿಂತ ಒಂದು ಯೋಗ್ಯವಾದ ಆಶ್ರಮಗಳು ಇಲ್ಲ ಅಂತ ಹೇಳಂಗಿಲ್ಲ. ಆದರೆ ಆ ಆಶ್ರಮಗಳು ಆ ಆಶ್ರಮದ ವಿಧಿ ನಿಯಮಗಳು. ಸನ್ಯಾಸಿ ಆಶ್ರಮದ ನಿಯಮಗಳ ಬೇರೆ, ಬ್ರಹ್ಮಚರ್ಯನ ವೇದಗಳ ಬೇರೆ, ವಾನಪ್ರಸ್ಥನ ವಿಧಿಗಳೇ ಬೇರೆ. ಹೀಗೆ ಇಷ್ಟೆಲ್ಲ ಇದ್ರೂ ಕೂಡ ದೇಹಕ್ಕೂ ಮತ್ತು ಕರ್ಣಾದಿಗಳಿಗೆ
ಈ ದೇಹಕ್ಕ ಮತ್ತು ದೇಹದಲ್ಲಿ ಇರುವಂತ ಯಾವ 25 ತತ್ವಗಳಿಗೆ ಸಂಬಂಧ. ಕರ್ಣಾದಿಗಳಂದ್ರೆ ಕರ್ಣಗಳು, ಆದಿಗಳು ಅಂದ್ರೆ 25 ಅಂತ. ಒಂದು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ವಾಯು ಮತ್ತು ವಿಷಯಗಳು ಪಂಚಮಹಾಭೂತಗಳಿಗೆ ಸಂಬಂಧ ವಿನಃ ಬಟ್ಟೆ ಯಾರಿಗೆ ಹಾಕ್ತಾರಮ್ಮ? ಕಾವಿ ಬಟ್ಟೆ ದೇಹ ಮೇಲಲ್ಲ ಹಾಕೋದು. ಅಂದ್ರೆ ಕಾಶಾಂಬರ ಅನ್ನುವಂಥದ್ದು ದೇಹಕ್ಕೆ ಸಂಬಂಧ ಆಯ್ತು. ತಲೆ ಮಂಡೆ ಬೋಳಾದ್ರೆ ತಲೆಗೆ ಸಂಬಂಧ ಆಯ್ತು. ಅವ್ರ ಯಾವಾಗಲೂ ತಲೆಯಲ್ಲಿ ಕೂದಲ ಇಡಂಗಿಲ್ರಿ. ಆತ್ಮ ಸಂಬಂಧನೇ ಅದು. ಬಟ್ಟೆನೂ ಆತ್ಮ ಸಂಬಂಧ ಇಲ್ಲ, ತಲೆನೂ ಆತ್ಮ ಸಂಬಂಧ ಇಲ್ಲ. ಕಾಲಲ್ಲಿ ಹಾಕಿದ ಕಾವಡಿಗೂ ಕೂಡ ಅದು ಸಂಬಂಧ ಆತ್ಮನಿಗಿಲ್ಲ, ಕಾಲಿಗೆ ಸಂಬಂಧ. ಕೈಯಲ್ಲಿ ಕಮಾಂಡಲ ಅದು ಯಾರಿಗೆ ಸಂಬಂಧ? ಕೈಗೆ ಸಂಬಂಧ. ಕೈ ಹಿಡ್ಕೊಂಡದಲ್ರಿ ಅದು, ಕೈಗೆ ಸಂಬಂಧ ಆಯ್ತು. ಕಾಲಿಗೆ ಹಾಕಿದಲ್ರಿ, ಕಾಲಿಗೆ ಸಂಬಂಧ ಆಯ್ತು. ತಲೆಗೆ ಸಂಬಂಧ. ಇವೆಲ್ಲವೂ ಕೂಡ ದೇಹಯ ಇಂದ್ರಿಯಾದಿಗಳಿಗೆ ಸಂಬಂಧಪಟ್ಟವೆ ವಿನಃ ಆತ್ಮನಿಗೆ ಸಂಬಂಧವಿಲ್ಲ. ಆತ್ಮನಿಗೆ ಸಂಬಂಧ ಇಲ್ಲ ನೋಡ್ರಮ್ಮ. ಯಾಕಂದ್ರೆ ಆತ್ಮನಿಗೆ ತಲೆ ಇಲ್ಲ, ಆತ್ಮನಿಗೆ ಕೈ ಇಲ್ಲ, ಆತ್ಮನಿಗೆ ಕಾಲಿಲ್ಲ, ಆತ್ಮನಿಗೆ ದೇಹ ಇಲ್ಲ. ಅಂದಾಗ ದೇಹಕ್ಕ ಸಂಬಂಧಪಟ್ಟವೇ ಆಶ್ರಮ ಧರ್ಮಗಳೇ ವಿನಃ ಆತ್ಮನಿಗೆ ಸಂಬಂಧವಿಲ್ಲ. ಅದಕ್ಕಾಗಿ ಈ ಅಸಂಬಂಧವಾದ ಸಾಧನೆಗಳು ಮುಕ್ತಿಗೆ ಸಾಧನವಲ್ಲ ಅಂತ. ಕೈಯಲ್ಲಿ ಇದು ಹಿಡಿಬೇಕು, ತಲೆ ಮೇಲೆ ಹಿಂಗಿರ್ಬೇಕು, ಮೈ ಮೇಲೆ ಹಿಂಗಿರ್ಬೇಕು, ಕಾಲಲ್ಲಿ ಹಿಂಗಿರ್ಬೇಕು, ಇವು ಆತ್ಮನಿಗೆ ಸಂಬಂಧ ಇಲ್ಲ. ಅದಕ್ಕೆ ಮುಕ್ತಿಗೆ ಇವು ಸಾಧನವಾದ ಆಶ್ರಮ ಧರ್ಮಗಳೇ ಅಲ್ಲ. ಅಂದಾಗ ಮುಕ್ತಿ ಪ್ರಾಪ್ತಿಗೆ ಆತ್ಮಜ್ಞಾನ ಒಂದೇ ಸಾಧನವಾಗಲಿ, ಮತ್ತೆ ಆವು ಸಾಧನವು ಆದವುಗಳು ಅಲ್ಲ. ಏನಮ್ಮ? ಆತ್ಮಜ್ಞಾನ ಒಂದೇ ಸಾಧನ ಅಂದಾಗ ಆತ್ಮಜ್ಞಾನವಿಲ್ಲದ ಬಿಳಿಯ ವಸ್ತ್ರಕ್ಕೆ ಕಾಷಾಯ ಬಣ್ಣ ಕೊಟ್ಟು ಅದನ್ನು ಧರಿಸಿ ನಾನು ಸಾಧು, ನಾನು ಸನ್ಯಾಸಿ ಎಂದು ಹೇಳಿಕೊಂಡ ಮಾತ್ರಕ್ಕೆ ಮುಕ್ತಿ ಪ್ರಾಪ್ತಿಯಾಗುವುದಿಲ್ಲ. ಏನಮ್ಮ? ಮೊದಲು ಬಿಳಿ ಬಟ್ಟೆ ಇತ್ತಿಲ್ಲ, ಅದು ಆ ಬಿಳಿ ಬಟ್ಟೆಗೆ ಮೇಲೆ ಕಾವಿ ಅಂತಕ್ಕಂಥನ್ನ ಬಣ್ಣ ಕೊಟ್ಟು ಆ ಬಣ್ಣದಿಂದ ಕೂಡಿದ ಬಿಳಿ ಬಟ್ಟೆಯನ್ನೇ ಧರಿಸಿ ನಾವು ಸಾಧು, ನಾವು ಸನ್ಯಾಸಿ ಅಂತ ಹೇಳಿಕೊಂಡು ತಿರುಗಾಡಿದ ಮಾತ್ರಕ್ಕೆ ಮುಕ್ತಿ ಪ್ರಾಪ್ತಿಯಾಗುವುದಿಲ್ಲ. ಯಾಕೆಂದರೆ ಆಗುತ್ತದೆ ಅಂತ ಒಪ್ಪಿಕೊಂಡರೆ ಇವೇ ಸಾಧನರೇ, ಇವು ಹಾಕಿದ್ರೆ ಮಾತ್ರ ಮುಕ್ತಿ ಆಗುವುದಂತ ನೀನು ಒಪ್ಪಿಕೊಂಡರೆ ಹಗಲು ವೇಷಗಾರನು ಒಂದು ಸಮಯದಲ್ಲಿ ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಗ್ರಾಮದೆಲ್ಲ ತಿರುಗಾಡುತ್ತಾ ಆ ವೇಷಕ್ಕೆ ತಕ್ಕ ಮಾತುಗಳನ್ನು ಸಹ ಹೇಳುತ್ತಾನೆ. ಯತಿಗಿಂತಲೂ ಆ ವೇಷಗಾರನ ಯತಿವೇಷವು 10 ಪಟ್ಟು ಚಂದಾಗಿರ್ತದಂತ. ಅವನ ವೇಷದಲ್ಲಿ 10 ಪಟ್ಟು ಹೆಚ್ಚು ಸೊಗಸಾಗಿರುತ್ತದಂತ. ಅಂದಾಗ ಅವನಿಗೂ ಮುಕ್ತಿಯಾಗುವುದೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಒಪ್ಪಿವೇನ್ರಿ? ಒಪ್ಪಂಗಿಲ್ಲ. ಎಲೈ ಮೂರ್ಖನೇ ಶಬ್ದ ನೋಡ್ರಿ ಹೆಂಗ್ ಪ್ರಯೋಗ ಮಾಡ್ಯಾರ. ಅದಕ್ಕೆ ನಿಜವಾಗಿ ನಿಷ್ಠುರ ಮಾತುಗಳು ಇರ್ತಾವ್ರವು. ನಾನು ಯತಿಯಾಗಬೇಕೆಂಬ ಮತ್ತು ಯತಿ ಆಶ್ರಮದಿಂದ ಮುಕ್ತಿ ಉಂಟಾಗುವುದೆಂಬ ಭ್ರಮೆಯನ್ನ ನಿನ್ನ ಬುದ್ಧಿಯಿಂದ ಹೊರಕ್ಕೆ ತಳ್ಳು. ನೀನ್ ಅವ್ರ ಮಾತು ಕೇಳಿ
ಮತ್ತೆ ನಾನು ಒಬ್ಬ ಸನ್ಯಾಸಿ ಆಗ್ಬೇಕು, ಹ್ಮ್ ಹ್ಮ್ ನಾನು ಕೂಡ ಎಲ್ಲರನ್ನ ಬಿಟ್ಟು ಮನೆಯವೆಲ್ಲ ಹೊರಗೆ ಇರ್ಬೇಕು, ಹ್ಮ್ ಹ್ಮ್ ನಾನು ಕೂಡ ಮನೆ ಮುಖವನ್ನು ನೋಡಲಾರ್ದೆ ಆ ಮಠದಲ್ಲೇ ಇರಬೇಕು ಹ್ಮ್ ಹ್ಮ್ ಅಂತ, ಹ್ಮ್ ಮತ್ತು ಯತಿ ಆಶ್ರಮದಿಂದ ಮುಕ್ತಿ ಆಗ್ತದ, ಈ ಆಶ್ರಮದಲ್ಲಿದ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದರೆ ಆ ಭ್ರಮೆಯನ್ನ ನಿನ್ನ ಬುದ್ಧಿಯಿಂದ ಹೊರಹಾಕಂದ್ರು, ಬುದ್ಧಿಯಿಂದ ತೆಗೆದಾಕು. ಯಾಕಂದ್ರೆ ಈ ತಪ್ಪು ತಿಳುವಳಿಕೆಯು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡುವುದಿಲ್ಲ. ಎಲ್ಲಾ ಮಾಡಿ ಸಣ್ಣ ತಪ್ಪೇನಾದ್ರೂ ನೀನು ಇಟ್ಕೊಂಡಿ ಅಂದ್ರೆ ನಿನಗೆ ಜೀವನದಲ್ಲಿ ಶ್ರೇಯಸ್ಸಾಗೋದಿಲ್ಲ, ನಿನಗೆ ಆ ಮುಕ್ತಿ ಆಗೋದಿಲ್ಲ. ಅದಕ್ಕೆ ಬ್ರಹ್ಮ ಆತ್ಮರಲ್ಲಿ ಅಭೇದತ್ವವನ್ನು ವಿಚಾರಪೂರ್ವಕವಾಗಿ ನಿನ್ನ ಹೃದಯದಲ್ಲಿ ಅರಿತು ಅಳವಡಿಸಿಕೊ. ನಿನ್ನ ಹೃದಯದಲ್ಲಿ ವಿಚಾರವನ್ನ ಮಾಡಿ ನೀನು ಅಳವಡಿಸಿಕೊ. ಇದರಿಂದ ನಿನಗೆ ಮುಕ್ತಿ ಉಂಟಾಗುವುದು, ಭವಬಂಧನ ನೀಗುವುದು, ನಿಜ ಸುಖವು ಕೈ ಸೇರುವುದು ಎಂಬ ಭಾವವೇ ಈ ಶ್ಲೋಕದ ಉಪದೇಶದ ಅರ್ಥ ಅಂತ ನೀನು ವಿಚಾರ ಮಾಡು. ಕಾರಣ ಯತಿಯ ಆಶ್ರಮ ಆವನಿತನಿಗೆ ಮುಕ್ತಿಯಾಗುವುದೆನ್ನಲು ಯತಿವೇಷ ಧರಿಸಿರುವ ವೇಷಗಾರನು ಮುಕ್ತಿಯುತನು ಎನ್ನಬೇಕುಲೋ ಮೂಢನೆ. ಯತಿಯು ನಾನಾಗಬೇಕೆಂದು ಬೆಗೆದು ಮತಿಯ ಬಿಡು ನೀನು. ನಿಜ ತತ್ವವಂ ಕೈಬಿಡದೆ ಮತಿಯಲ್ಲಿ ಪರಿಶೀಲಿಸುತ್ತಾ ನೈಜ ಅರ್ಥವನ್ನು ನಿಜವಾದ ಅರ್ಥವನ್ನ ಪ್ರತಿಕರಿಸಿ ನಿಜ ಮೋಕ್ಷ ನಿನ್ನ ಕರಗತ ಅಪ್ಪುದು. ಇದು ಸತ್ಯ ಶ್ರುತಿ ಸಿದ್ಧವಂದ್ರು. ವೇದಗಳಲ್ಲಿ ಪ್ರಮಾಣಕರಿಸಿ ವೇದಾಂತದಲ್ಲಿ ನಿರ್ಧರಿಸಿ ವೇದಾಂತ ನಿಶ್ಚಯಿಸಿ ಇವು ವೇದ ಪ್ರಮಾಣಗಳೇ ಶ್ರುತಿಯಲ್ಲಿ ಸಿದ್ಧವಾದಂತ ಅನುಭವಂದ್ರು. ಅದಕ್ಕಾಗಿ ನೀನು ಏನು ತಿಳಿದುಕೊಂಡಿದ್ದಿ, ಆತ ಎಲ್ಲವನ್ನ ಮುಗಿದ ಮೇಲೆ ಕೊನೆಗೆ ಸನ್ಯಾಸಾಸ್ತ್ರವನ್ನ ಮೊದಲಿಂದಾಗಲಿ ಮೊದಲಾಗದಿದ್ರೆ ಕೊನೆಗಾದ್ರೂ ಕೂಡ ಅವನು ಸನ್ಯಾಸಿ ಆಗಬೇಕು ಅಂತ ಇಚ್ಛೆ ಇಟ್ಕೋಬೇಡ ಅಂದ್ರವ್ರು. ನಿನಗೆ ಬ್ರಹ್ಮಜ್ಞಾನ ಆಗ್ಯದಲ್ಲ, ಅದೇ ವಿಚಾರ ಮಾಡಕ್ಕೆ ಅಂತ ಆನಂದವಾಗಿ ಸುಖವಾಗಿರು. ಈ ಬುದ್ಧಿಯನ್ನ ಇದರಲ್ಲಿ ಇಟ್ಟುಕೊಂಡು ನೀನು ಯಾವ ಮುಕ್ತಿಯನ್ನ ಕೈ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ. ಇದು ನಿಜವಾದ ಆತ್ಮಜ್ಞಾನಿಗಳಲ್ಲಿ ಜಾತಿ ಕುಲ ವರ್ಣ ಆಶ್ರಮ ಯಾವುವು ಸಾಧನಲ್ಲ. ಆತನ ಸ್ವರೂಪ ಜ್ಞಾನವೇ ನಿಜವಾದ ಸಾಧನೆ. ಆ ಸಾಧನೆಗೆ ಒಳಪಟ್ಟವನೇ ನಿಜವಾದ ಸನ್ಯಾಸಿ. ಹೊರಗಡೆ ಅವನು ಯಾವ ಬಟ್ಟೆಯಲ್ಲಿ ಇರಲ್ರಿ. ಸಿದ್ಧಾರೂಢರು ಎಂದು ಕಾವಿ ಹಾಕಿರ್ಬೇಕು. ಇಷ್ಟು ಫೋಟೋಗಳು ಬರ್ತಾವ ನೋಡ್ರಲ್ಲ, ಎಲ್ಲಾನು ಒಂದು ಸಿದ್ಧಾರೂಢರು ಕಾವಿ ಧರಿಸಿದ ಫೋಟೋ ನಾನ್ ನೋಡಿಲ್ಲ ಇದುವರೆಗೆ. ಮತ್ತೆ ಅವರು ಕಾವಿನ ಹಾಕಿಲ್ಲ, ಹೆಂಗಾದ್ರೆ ಜ್ಞಾನಿಗಳು ಎಲ್ಲ ವಿಚಾರ ಮಾಡಿ ಆ ಒಂದು ಸಂಶಯವನ್ನು ಕೂಡ ಕಿತ್ತಿ ಹೋಗ್ಲಿ ಅನ್ನುವ ಅಭಿಪ್ರಾಯದಿಂದ ಸ್ವಚ್ಛವಾಗಿ ಎಲ್ಲರಿಗೆ ತಿಳಿಯುವಂಗೆ ಹೇಳ್ಯಾರ ನೋಡಮ್ಮ. ಹೀಗೇ ತಿಳ್ಕೊಂಡ್ರೆ ನಮ್ಗ ಧೈರ್ಯ ಬರ್ತವ. ಇಲ್ಲಂದ್ರೆ ಅವ್ರು ನೋಡಿದ್ರೆ ಭಯ ಬರ್ತದ ನಮ್ಗೆ. ನಾವ್ ಹೇಳೋದೇನಂದ್ರೆ ಎಲ್ಲರಲ್ಲಿ ಅವರು ಇಲ್ಲ ಅಂತ ಹೇಳಂಗಿಲ್ಲ. ಸನ್ಯಾಸಿಗಳಾಗಿ ಅವ್ರಲ್ಲಿ ಆತ್ಮಜ್ಞಾನ ಇರ್ಬೇಕು. ಗೃಹಸ್ಥನಾದ್ರೂ ಕೂಡ ಆತ್ಮಜ್ಞಾನ ಇರ್ಬೇಕು.
ಆತ್ಮಜ್ಞಾನ ಇಲ್ಲದೆ ಗೃಹಸ್ಥಾಶ್ರಮದಲ್ಲಿದ್ರು ಅವನು ಅಜ್ಞಾನಿನೇ. ಆತ್ಮಜ್ಞಾನ ಇಲ್ಲದೆ ಅವನು ಸನ್ಯಾಸಿ ಆಗಿದ್ರು ಕೂಡ ಅಜ್ಞಾನಿನೇ. ಇವನು ಬಿಳಿ ಬಟ್ಟೆ ತಿರುಗಾಡೋರು ಅಜ್ಞಾನನೇ, ಅವನು ಕಾಯಿ ಬಟ್ಟೆ ಹಾಕಿಕೊಂಡು ತಿರುಗಾಡೋರು ಕೂಡ ಅಜ್ಞಾನನೇ. ಯಾವ ಬಟ್ಟೆಯಲ್ಲಿರ್ಲಿ ಈ ಆತ್ಮಜ್ಞಾನ ನಿಶ್ಚಯ ಇದ್ರೆ ಯಾವ ಬಟ್ಟೆಯಲ್ಲಿದ್ರು ಕೂಡ ಆತ್ಮನೇ ಅಂತ. ಅದಕ್ಕೆ ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಇದನ್ನ ಬುದ್ಧಿಯಿಂದ ತೆಗೆದು ಹಾಕೊಂಡ್ರು. ಇಲ್ಲಿಗೆ ಈ ಸೂತ್ರ ಮುಗಿತಲ್ಲಮ್ಮ. ಇವತ್ತು 2 ಸೂತ್ರ ಆದಂಗ ಅದು ಚಿಕ್ಕ ಅವಲ್ಲ. ಇದ್ರಲ್ಲಿ ಸಂಕ್ಷಿಪ್ತ ವಿಷಯ ಬಹಳ ಚಂದ ಇರ್ತದ. ಸೂತ್ರ ಚಿಕ್ಕದಾದ್ರೂ ಕೂಡ ವಿಷಯ ಬಹಳ ಗಂಭೀರ ಇರ್ತಾವ. ಅದ್ ಬಹಳ ಚಲೋ ಆಯ್ತಮ್ಮ. ನಾಳೆ ದಿನ ಮತ್ತೆ ಮುಂದಿನ ಸೂತ್ರ. ಇದ್ರಾಗ ಏನು ಸಂಶಯ ಮಾಡ್ತಾರಂತ ನಾಳೆನೇ ಸಂಶಯವನ್ನು ತೆಗೆದು ಅದಕ್ಕೆ ಮತ್ತೆ ಉತ್ತರವನ್ನ ಹುಡ್ಕೊಂಡ್ರಿ. ನಮಸ್ಕಾರ 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 ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ. ನಿದ್ದೆ ಮಾಡ್ರಿ.